KMF ಫೀಡ್ ಅನ್ನ ರೈತರಿಗೆ ಸಪ್ಲೈ ಮಾಡ್ತದೆ. ನಾವು ರೈತರಿಗೆ ಸಪ್ಲೈ ಆಗತ್ತ ಸಂದರ್ಭದಲ್ಲಿ ಅನುಕೂಲ ಆಗಲಿ ಅಂತೇಳಿ ಅವ್ರಿಗೆ ಯಾವ್ಯಾವ ರೂಟ್ ಹೋಗ್ಬೇಕು ಅಂತೇಳಿ ನಮ್ಮ ಆಫೀಸರ್ ಯಾರಾದ್ರೂ ಒಬ್ರು ಕೋಆರ್ಡಿನೇಷನ್ ಮಾಡ್ತಿರ್ತಾರೆ. ಅಷ್ಟಿದ್ದಾಗ್ಯೂ ಕೂಡ ಕೆಲವರು ರಾಜಕಾರಣದ ತೆವಲಿಗೋಸ್ಕರವಾಗಿ ಬೆಂಗಳೂರು ಡೈರಿಯ ಡೈರೆಕ್ಟರ್ಗಳ ಮೇಲೆ ಹೇಳ್ತಕ್ಕಂಥದ್ದನ್ನ ಮಾಡ್ತಾ ಇದ್ದಾರೆ. ಯಾರೋ ಒಬ್ರು ಇತ್ತೀಚೆಗೆ ಡೈರೆಕ್ಟರ್ ಫೀಡ್ ನ ತಿಂತವ್ರೆ ಅಂತಕ್ಕಂಥದ್ದು ಕೂಡ ಮಾತಾಡಿರೋದನ್ನ ನೋಡ್ತಾ ಇದ್ದೀನಿ. ಯಾವ ಡೈರೆಕ್ಟರು ಯಾವ ಹಳ್ಳಿಗೆ ಭೇಟಿ ನೀಡಿ ಇಷ್ಟು ವರ್ಷ ರೈತರಿಗೆ ಸಿಗಬೇಕಾದ ಸೌಲಭ್ಯಗಳ ಬಗ್ಗೆ ಮಾತಾಡಿದ್ರು. ನನ್ನ ನಂಬರ್ ಪ್ರತಿ ರೈತರ ಹತ್ರ ಇದೆ. ಇವತ್ತು ಪ್ರತಿ ಹಳ್ಳಿಗಳಲ್ಲಿ ಒಂದು ವಾಟ್ಸ್ಆಪ್ ಗ್ರೂಪ್ ಅನ್ನ ಮಾಡಿದ್ವಿ ನಾವು. ಪ್ರತಿ ಹಾಲಾಗ್ತಕ್ಕಂಥವ್ರು ಆ ಗ್ರೂಪ್ ಅಲ್ಲಿ ಸೇರಿಸಿ ಪ್ರತಿ ನಿತ್ಯ ಏನೇನ್ ಆಗ್ತಾ ಇದೆ ಅಂತಕ್ಕಂಥದ್ದು ಕೂಡ ಗ್ರೂಪ್ಗೆ ಶೇರ್ ಮಾಡಿಸ್ತಾ ಇದೆ. ನನ್ನ ಕಾರ್ಯಕ್ಷೇತ್ರದ ವ್ಯಾಪ್ತಿ ಒಳಗಡೆ ಇದ್ದಾಗ್ಯೂ ಕೂಡ ಕೆಲವರು ಮಾತಾಡ್ತಾರೆ. ಅರೆ ಯಾರು ನಿಜವಾಗಿ ಮೋಸ ಮಾಡ್ತಾವ ರೈತರಿಗೆ ಅಂತಕ್ಕಂಥವ್ರನ್ನ ಅವ್ರನ್ನ ಕ್ರಮ ತಗೊಳ್ತಕ್ಕಂಥದ್ದು, ಅವ್ರನ್ನ ಎಲ್ಲಿ ಕಳಿಸ್ಬೇಕು ಅಲ್ಲಿ ಕಳಿಸ್ತಕ್ಕಂಥದ್ದನ್ನ ಖಂಡಿತವಾಗಿ ಕೂಡ ಮಾಡ್ತೀವಿ. ಅದು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಕ್ಷಮೆ ಅಂತಕ್ಕಂಥದ್ದು ಇಲ್ಲ ಇದರಲ್ಲಿ. ನಿಮ್ಗೆ ಗೊತ್ತಿರಲಿ, ಫೀಡ್ ಫ್ಯಾಕ್ಟರಿಗೆ ಪ್ರತಿನಿತ್ಯ ರಾಜನಗುಂಟೆ ಫೀಡ್ ಫ್ಯಾಕ್ಟರಿಯಲ್ಲಿ 260-270 ಟನ್ ಫೀಡ್ ತಯಾರಾಗ್ತದೆ. ತಯಾರಾಗ್ತಕ್ಕಂಥದ್ದಕ್ಕೆ ಫೀಡ್ ಅಲ್ಲಿ ಮೇಜರ್ ಆಗಿ ಕಾಕಂಬಿ ಮೊಲಾಸಿಸ್ ನ ಬಳಕೆ ಮಾಡ್ತೀವಿ. ನಮ್ಮ ರಾಜಗುಂಟೆ ಪ್ಲಾಂಟ್ಗೆ ಪ್ರತಿ ತಿಂಗಳಿಗೆ 1000 ಟನ್ ಮೊಲಾಸಿಸ್ ಬರ್ತದೆ. ಒಟ್ಟು ರಾಜ್ಯದಲ್ಲಿ ಇರ್ತಕ್ಕಂಥ 5 ಫ್ಯಾಕ್ಟರಿಗಳಿಗೆ 10,000 ಟನ್ ಮೊಲಾಸಿಸ್ ಬರ್ತದೆ. ಆದ್ರೆ ಕೆಲವು KMF ಅಧಿಕಾರಿಗಳು ರೈತರಿಗೆ ದ್ರೋಹ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಫೀಡ್ ಫ್ಯಾಕ್ಟರಿಗೆ ಮೊಲಾಸಿಸ್ ಬೇಕು ಅಂತೇಳಿ GM ಶುಗರ್ಸ್ ಅಂತ ಹೇಳಿ ಮತ್ತು ಇನ್ನೊಂದು GM ಶುಗರ್ಸ್ ಅಂತ ಹೇಳಿ ಒಟ್ಟು 4,500 ಟನ್ ಮೊಲಾಸಿಸ್ ಬೇಕು ಅಂತೇಳಿ ಟೆಂಡರ್ ಅನ್ನ ಕರೀತಾರೆ. ಟೆಂಡರ್ ಕರಿಬೇಕಾದ್ರೆ ಅದರಲ್ಲಿ TRS 50% ಹೆಚ್ಚಿರಬೇಕು. ಮತ್ತೆ ಬ್ರಿಕ್ಸ್ ಅಂದ್ರೆ ಕನ್ನಡದಲ್ಲಿ ಸಾಂದ್ರತೆ ಅಂತ ಕರಿತೀವಿ ನಾವು. ಬ್ರಿಕ್ಸ್ 85% ಗಿಂತ ಹೆಚ್ಚಿರಬೇಕು ಅಂತೇಳಿ ಟೆಂಡರ್ ಕರೆದಿ ಟೆಂಡರ್ ರೇಟು 15,990 ರೂಪಾಯಿ. ಟೆಂಡರ್ ರೇಟು 15,990 ರೂಪಾಯಿ. ಆದ್ರೆ ಇವತ್ತು ಮಾರುಕಟ್ಟೆ ಬೆಲೆ TRS 50%, ಶುಗರ್ ಅಂಶ 50% ಜಾಸ್ತಿ ಇರ್ತಕ್ಕಂಥದ್ದು, ಬ್ರಿಕ್ಸ್ 85% ಜಾಸ್ತಿ ಇರ್ತಕ್ಕಂಥದ್ದು ಮಾರುಕಟ್ಟೆಯಲ್ಲಿ 11,500 12,000 ರೂಪಾಯಿ ಇದೆ ಇವತ್ತು ಮಾರುಕಟ್ಟೆ ಬೆಲೆ. ಆದ್ರೆ ಇವ್ರು ಖರೀದಿ ಮಾಡಿದ ಇದನ್ನ ಸಪ್ಲೈ ಮಾಡಬೇಕಾದ್ರೆ ನಮ್ಮ ಆಫೀಸರ್ಸ್ ಅಂದ್ರೆ KMF ಆಫೀಸರ್ಸ್ಗಳು ರಿಪೋರ್ಟ್ ಆಗ್ತಾರೆ, ಟೆಕ್ನಿಷಿಯನ್ ರಿಪೋರ್ಟ್ ಆಗ್ತಾರೆ, ಇದು ಸರಿ ಇಲ್ಲ, ಬ್ರಿಕ್ಸ್ ಕೂಡ 85% ಗಿಂತ ಕಡಿಮೆ ಇದೆ, TRS ಬರೀ 20% ಇದೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ ಆಗಿ ತಗೊಳ್ಳಬಾರ್ದು ಅಂತ ಹೇಳಿ ಅಧಿಕಾರಿಗಳು ಮೇಲಧಿಕಾರಿಗಳಿಗೆ ಹಾಕ್ತಾರೆ. KMF ಅಲ್ಲಿ ತಗೊಳಕ್ ಎಲಿಜಿಬಲ್ ಇಲ್ಲ ಅಂತ ಹಾಕಿದ್ರು ಕೂಡ ಮೇಲಧಿಕಾರಿಗಳು ಇದನ್ನ ತಗೊಳ್ಬೇಕು ಅಂತ ಒತ್ತಡ ಹಾಕಿಸಿ ತಗೊಂಡು ಕಳಪೆ ಗುಣಮಟ್ಟದ ಫೀಡ್ ಅನ್ನ ಸಪ್ಲೈ ಮಾಡಿದ್ದಾರೆ. ಈ ಫೀಡು ಯಾವ ರೀತಿ ಆಯ್ತು ಅಂತಂದ್ರೆ, ತೆನಾಲಿ ರಾಮ ಬೆಕ್ಸ್ ಹಾಕಿದ ಕತೆ ನಿಮ್ಗೆಲ್ಲ ಗೊತ್ತಿರ್ಬೇಕು. ಹಾಲು ನೋಡಿದ ತಕ್ಷಣ ಬೆಕ್ಕು ಓಡತಾ ಇತ್ತು. ನಮ್ಮ ಫೀಡ್ ನೋಡಿದ ತಕ್ಷಣ ಹಸುಗಳು ಓಡತಾ ಇದ್ದ ಸಂದರ್ಭಗಳು ನಿರ್ಮಾಣ ಆಗಿದೆ ಇವತ್ತು. ಯಾರು ಇದಕ್ಕೆ ಕಾರಣಕರ್ತರಾಗಿದ್ದಾರೆ? ಆಮೇಲೆ TRS ಕೂಡ ಅವ್ರ ಲ್ಯಾಬ್ ಹೇಳಿದ್ಮೇಲೆ ಗಲಾಟೆ ಮಾಡಿದ ಮೇಲೆ ಲ್ಯಾಬ್ ಚೆಕ್ ಮಾಡಿಸಿದ ಮೇಲೆ ನಾವು KMF ಅಧಿಕಾರಿಗಳು ಚೆಕ್ ಮಾಡಿಸಿದ ಮೇಲೆ ನೀವು ನೋಡಬಹುದು ಇದರಲ್ಲಿ TRS GM ಶುಗರ್ಸ್ 23% ಇದೆ, 50% ಇದೆ, ಹೆಚ್ಚಿರಬೇಕಿತ್ತು. ಮೈಲಾರಿ ಶುಗರ್ಸ್ ಬರೀ 20% ಇದೆ. ಅಂದ್ರೆ ಎಲ್ಲ ಕೂಡ ವೇಸ್ಟ್ ಆಗಿ ಬಿಸಾಕ್ತಕ್ಕಂತ ಪ್ರಾಡಕ್ಟ್ ನ ತಗೊಂಬಂದು ರೈತರಿಗೆ ಫೀಡ್ ಅನ್ನು ಮಾಡಾಕ್ತಿರ್ತಕ್ಕಂಥದ್ದು. ನಿಮ್ಗೊಂದು ಅಂದಾಜು ಹೇಳಕ್ ಬಯಸ್ತೀನಿ ನಾನು. ತಿಂಗಳಿಗೆ 10,000 ಟನ್ ಮೊಲಾಸಿಸ್ ಖರೀದಿ ಮಾಡ್ತಾವ್ರೆ ಅಂತಂದ್ರೆ ಒಂದು ಟನ್ ಬೆಲೆ ಬಹುಶಃ 20% ಇರ್ತಕ್ಕಂಥ ನನ್ನ ಪ್ರಕಾರ 7,000 ರೂಪಾಯಿ ಇರ್ಬೋದು ಮಾರುಕಟ್ಟೆ ಬೆಲೆ. 7,500 ರೂಪಾಯಿ ಇರ್ಬೇಕು. TRS 20% ಇರ್ತಕ್ಕಂಥದ್ದು
ಮಾರುಕಟ್ಟೆಯಲ್ಲಿ ಇವತ್ತಿನ ಬೆಲೆ ಒಂದು 7,500 ಇರ್ಬೋದು. ನಾನು ಅವಾಗಲೇ ಹೇಳಿದೆ ನಿಮಗೆ, TRS 50% ಮೇಲೆ ಇರ್ತಕ್ಕಂಥದ್ದು ಕೂಡ ಇವತ್ತು 11,500 12,000 ರೂಪಾಯಿ ಇದೆ. ಇವ್ರು ಖರೀದಿ ಮಾಡಿರ್ತಕ್ಕಂಥ 15,990 ಖರೀದಿ ಮಾಡಿದ್ದಾರೆ. ಅಂದ್ರೆ 7,000 ಇಂಟು 15,999 ರೂಪಾಯಿ ಅಂದ್ರೆ ಹೆಚ್ಚು ಕಡಿಮೆ 8,500 ಡಿಫ್ರೆನ್ಸ್ ಇದೆ ರೇಟ್ ಅಲ್ಲಿ. 8,500 ಇಂಟು 10,000 ಟನ್ ಅಂತಂದ್ರೆ ತಿಂಗಳಿಗೆ ಎಷ್ಟಾಗ್ತದೆ ಅಂತ ಅಂದಾಜು ಮಾಡ್ಬೇಕು ನೀವು. ವರ್ಷಕ್ಕೆ ಎಷ್ಟಾಯ್ತು? ಈ ತಪ್ಪಿತಸ್ಥ ಅಧಿಕಾರಿಗಳನ್ನ ಕೂಡಲೇ ಬಂಧಿಸಬೇಕು, ಸಸ್ಪೆಂಡ್ ಮಾಡಿ ಅಂತೇಳಿ ನಾವು ಈಗಾಗಲೇ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದೀವಿ. RCS ಅವರಿಗೆ ಕಂಪ್ಲೇಂಟ್ ಅನ್ನು ಕೊಟ್ಟು ವಾರ ಆದ್ರೂ ಕೂಡ ಯಾವುದೇ ಕ್ರಮ ಜರುಗಿಸಿಲ್ಲ. ರೈತರು ಕೂಡ ಒಂದ್ ಕಡೆ ಬೀದಿಗಿಳಿತಕ್ಕಂತ ವಾತಾವರಣ ನಿರ್ಮಾಣ ಆಗಿದೆ. ಇದರಿಂದ ಅನೇಕ ಹಸುಗಳು ಸತ್ತೋಗಿದ್ದಾವೆ, ಅನೇಕ ಹಸುಗಳು ಕಾಯಿಲೆ ಹಂತದಲ್ಲಿದೆ. ಯಾರ್ದು? ಯಾಕೆ ನಮ್ಮ ಹಸು ಕೂಡ ಸುಮಾರು 2.5 ಲಕ್ಷ ರೂಪಾಯಿ ಹಸು ಕೂಡ ತಿನ್ಕಂತು. ಕೇಳಿದ್ರೆ ಹೊಟ್ಟೆ ಉಬ್ರ ಬಂತು ಅಂತಂದ್ರೆ ಏನ್ ತಿಂತಾ ಇತ್ತು ಅಂದ್ರೆ ಫೀಡ್ ತಿಂತಾ ಇತ್ತು. ಬಡ ರೈತರು ಇವತ್ತು ಹೈನುಗಾರಿಕೆ ನಂಬಿ ಬದುಕ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆಗ್ತಾ ಇಲ್ಲ. ಈ ಫೀಡ್ ಅನ್ನು ಉಪಯೋಗಿಸೋದ್ರಿಂದ ಅನೇಕ ಸಂದರ್ಭಗಳಲ್ಲಿ ಗರ್ಭ ಕೂಡ ಕಟ್ತಾ ಇಲ್ಲ. 2 ಸರಿ 3 ಸರಿ ಸಮಯ ಸಾಗಿಸೋದು ಕೂಡ ನಿಲ್ತಾ ಇಲ್ಲ. ಆ ಕಾರಣಕ್ಕಾಗಿ ತಪ್ಪಿತಸ್ಥ ಅಧಿಕಾರಿಗಳನ್ನ ಕೂಡಲೇ ಬಂಧಿಸಬೇಕು, ಅವ್ರ ಮೇಲೆ FIR ರಿಜಿಸ್ಟರ್ ಮಾಡಬೇಕು ಅಂತೇಳಿ ಹೇಳಿದ್ರೆ ಅಲ್ಲೆಲ್ಲೋ ಟ್ರಾನ್ಸ್ಫರ್ ಮಾಡುದು, ಇಲ್ಲೆಲ್ಲೋ ಟ್ರಾನ್ಸ್ಫರ್ ಮಾಡುವಂತ ಉಡಾಪೆ ಉತ್ತರವನ್ನು ಕೊಡ್ತಾ ಇದ್ದಾರೆ KMF ಅಧಿಕಾರಿಗಳು. ಕೂಡಲೇ ಅವ್ರ ಮೇಲೆ FIR ರಿಜಿಸ್ಟರ್ ಆಗಬೇಕು. ಯಾರ್ಯಾರು ತಪ್ಪಿತಸ್ಥ ಅಧಿಕಾರಿಗಳಿದ್ದಾರೆ, ಯಾರಿಗೆ ಪರ್ಚೇಸಿಂಗ್ ಅಲ್ಲಿ ಇದ್ರು, ಯಾರು ಅವ್ರಿಗೆ ಸಹಕಾರವನ್ನು ಕೊಟ್ರು. ಬರೀ ನಾನು ಒಂದನ್ನೇ ಹೇಳ್ತಾ ಇದ್ದೀನಿ ನಿಮ್ಗೆ, ಆದ್ರೆ ಇನ್ನೂ ಅನೇಕ ಉಪ ಉತ್ಪನ್ನಗಳಿದೆ. 86,000 ಮೆಟ್ರಿಕ್ ಟನ್ ತಿಂಗಳಿಗೆ ಸೇಲ್ ಆಗ್ತದೆ ಅಂದ್ರೆ ಎಷ್ಟೆಷ್ಟು ಕಚ್ಚಾ ವಸ್ತುಗಳನ್ನ ಖರೀದಿ ಮಾಡ್ತಾವ್ರೆ, ಯಾವ ಗುಣಮಟ್ಟದ ಕಚ್ಚಾ ವಸ್ತುಗಳನ್ನ ಖರೀದಿ ಮಾಡ್ತಾವ್ರ ಇಲ್ವಾ ಅಂತಕ್ಕಂಥ ಎನ್ಕ್ವೈರಿ ಆಗ್ಬೇಕಾಗಿದೆ. ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಆಗ್ಬೇಕು. ಕೂಡಲೇ 2,000 ಟನ್ ಅನ್ನ ನಾವು ಈಗಾಗಲೇ ಸ್ಟಾಪ್ ಮಾಡಿಸಿದ್ವಿ ಮೊಲಾಸಿಸ್ ನ ರಾಜಮುಂಟೆ ಪ್ಲಾಂಟ್ ಅಲ್ಲಿ. ಅದನ್ನ ಮತ್ತೆ ರಾತ್ರಿ ಉಪಯೋಗಿಸಬಹುದು, ಅದನ್ನ ಖಾಲಿ ಮಾಡಬಹುದು. ಆ ಕಾರಣಕ್ಕಾಗಿ RCS ಅವರು ಕೂಡಲೇ ಅವ್ರ ಮೇಲೆ ಕ್ರಮ ತಗೊಳ್ಬೇಕು, ಅವ್ರ ಮೇಲೆ FIR ರಿಜಿಸ್ಟರ್ ಮಾಡ್ತಕ್ಕಂಥದ್ದನ್ನ ಆದೇಶವನ್ನು ಹೊರಡಿಸಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ನಾನು. ಮತ್ತೆ ಯಾವ ನಮ್ಮ ಹಸುಗಳು ತೀರ್ಕೊಂಡಿದ್ದಾವೆ ಅವರಿಂದ ದುಡ್ಡು ವಸೂಲಿ ಮಾಡಿ ನಾವು ಪರಿಹಾರವಾಗಿ ಕೊಡಬೇಕು. ಯಾವ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅವರಿಂದ ವಸೂಲಿ ಮಾಡಿ ನಮ್ಮ ಹಸುಗಳು ಯಾವ ಯಾವ ರೈತರ ಹಸುಗಳು ತೀರ್ಕೊಂಡಿದ್ದಾವೆ ಅವರಿಗೆ ವಾಪಸ್ ಕೊಡಿಸ್ತಕ್ಕಂಥ ಕೆಲಸ ಆಗ್ಬೇಕು. ಅವನ ಸಂಪೂರ್ಣವಾಗಿ ಯಾವತ್ತೂ ಕೂಡ ಅವ್ರ ಕೆಲಸಕ್ಕೆ ಬರೋದ ರೀತಿಯಲ್ಲಿ ನೋಡ್ಕೊಂಡು ಅವ್ರು ಜೈಲಲ್ಲಿ ಇರ್ತಕ್ಕಂಥ ಕೆಲಸ ಆಗ್ಬೇಕು. ಮುಂದಿನ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಡಬೇಕು ಅಂತಕ್ಕಂಥ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀವಿ. ಈ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಸರ್, ಕ್ರಮ ಏನಕ್ಕಾಗಿಲ್ಲ ಅಂತ? ಈ ಕಂಪ್ಲೇಂಟ್ ಕೊಟ್ಟಿದ್ದೀರ, ಅದು ಕ್ರಮ ಅದೇ ಮಾಡ್ತಾ ಇದೀವಿ, ಅದೇ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ ಅಂತೇಳಿ ಅಂತ ಮಾಡ್ತೀವಿ ಕ್ರಮ ಅಂತ ಹೇಳ್ತಾನೆ. ನಾನು ಕಟ್ಟುವಾಗಲೇ 1 ವಾರ ಆಯ್ತೇನಪ್ಪ ನಾವು ಕೊಟ್ಟಿ, ವಾರ ಆಯ್ತು. ಅಧ್ಯಕ್ಷ ಗಮನಕ್ಕೆ ಸುರೇಶ್ ಅವ್ರ ಗಮನಕ್ಕೆ ಇದು ಅಧ್ಯಕ್ಷ ಗಮನಕ್ಕೆ ನಮ್ದಲ್ಲ, ಇದು ಸಂಸ್ಥೆ KMF ನಮ್ದು ಬೆಂಗಳೂರು ಡೈರಿ ಬಾಬಾ ಅಧ್ಯಕ್ಷ ದೂರು ಕೊಡ್ತಾರೆ ಹೇಳ್ತಾ ಇದೀವಿ ಎಲ್ಲ ಕೂಡ. 16 ಸೇರಿ ಇದು 16 ಸೇರಿ ನಮ್ಮ ತರದ 16 ಸಂಸ್ಥೆಗಳು ಸೇರಿ KMF. ನಮ್ಮ ಸಂಸ್ಥೆ ಅಲ್ಲ ಅದು. ಆಕ್ಚುಲಿ ಜನರಲ್ಲಿ ತಪ್ಪು ಅಭಿಪ್ರಾಯ ಬರೋ ರೀತಿ ಮಾಡ್ತಾವ್ರೆ. ಬೆಂಗಳೂರು ಡೈರಿ ಅವರು ಅಂತ. ಬೆಂಗಳೂರು ಡೈರಿಗೂ ಫೀಡ್ ಫ್ಯಾಕ್ಟರಿಗೂ ಸಂಬಂಧವೇ ಇಲ್ಲ. ಫೀಡ್ ಹಂಚೋದಷ್ಟೇ. ರೈತರಿಗೆ ಸಪ್ಲೈ ಮಾಡ್ತಾರೆ, ನಾವು ಪಾಪ ಅವ್ರಿಗೆ ಏನು ಅನುಕೂಲ ಆಗ್ಲಿ ಅಂತ ಹೇಳ್ತೀವಿ. ನಮಗೂ ಅದಕ್ಕೆ ಸಂಬಂಧವೇ ಇಲ್ಲ. ಸಂಪೂರ್ಣವಾಗಿ ನಮಗೂ ಫೀಡ್ ಫ್ಯಾಕ್ಟರಿ ಸಂಬಂಧ ಇಲ್ಲ ಸರ್. KMF ಅಲ್ಲಿ ಯಾವ ಹಂತದ ಅಧಿಕಾರಿಗಳು ಸರ್ ಅದು? ನೋಡಿ, KMF ಇದರಲ್ಲಿ ಯಾರು ಹಿಂದೆ ಇದ್ದಂತ MD ಅವರು ಮತ್ತೆ ಯಾರು ಪರ್ಚೇಸಿಂಗ್ ಅಡ್ಮಿನ್ ಜಯಕುಮಾರ್ ಅಂತ ಇದ್ರು ಅವರು, ಮತ್ತೆ ಅವ್ರ ಕೆಳ ಹಂತದ ಪರ್ಚೇಸಿಂಗ್ ಕಮಿಟಿಯಲ್ಲಿ ಸುಮಾರು 7 ಜನ ಇರ್ತಾರೆ. ಅವರೆಲ್ಲರೂ ಕೂಡ ಕಾರಣಕರ್ತ ಆಗ್ತಾರೆ ಇದರಲ್ಲಿ. ಇವಾಗ ಕೆಳ ಹಂತದ ಅಧಿಕಾರಿ ತಗೊಳ್ಳಬಾರ್ದು, ಎಲಿಜಿಬಲ್ ಇಲ್ಲ ಅಂತ ಅವ್ರು ಬರೆದ ಮೇಲೆ ನಿಮ್ಗೆ ಕಾಪಿ ನೋಡ್ಬೋದು. ತಗೋಬಾರ್ದು ಅಂತೇಳಿ ಬರೆದಿದ್ದಾರೆ. ಬಹಳ ಕ್ಲಿಯರ್ ಆಗಿ ತಗೊಳ್ಳಬಾರ್ದು, ಎಲಿಜಿಬಲ್ ಇಲ್ಲ, ಇದು ರಿಜೆಕ್ಟ್ ಮಾಡಬೇಕು, ಅವರಿಂದ ವಸೂಲಿ ಮಾಡಬೇಕು ಅಂತ ಬರೆದವ್ರೆ. 5 ಕೋಟಿ ವಸೂಲಿ ಮಾಡ್ಬೇಕು ಅದೊಂದು ಕಂಪ್ನಿಯಿಂದ ಅಂತಾನೆ, ಎಲ್ಲ ಕಂಪ್ನಿಯಿಂದ ವಸೂಲಿ ಮಾಡಿ ಅಂತ ಬರೆದವ್ರೆ. ಯಾವುದು ಕೂಡ ಮೊಲಾಸಿ ಸರಿ ಇಲ್ಲ ಅಂತೇಳಿ. ಟೆಕ್ನಿಷಿಯನ್ ಬರೆದ ಮೇಲೂ ಕೂಡ ತಗೊಳ್ತಾರೆ ಅಂತಂದ್ರೆ ಇದ್ರಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಎಷ್ಟು ಕೋಟಿ ಸರ್ ಟೋಟಲಿ? ಅಲ್ಲ, ಅಂದಾಜು ನೀವು ಲೆಕ್ಕ ಹಾಕೊಳ್ಳಿ. 10,000 ಟನ್ ತಿಂಗಳಿಗೆ ಅಂತಂದ್ರೆ ಎಷ್ಟು ಕೋಟಿ ಆಗ್ಬೋದು ಅಂತ ಲೆಕ್ಕ ಹಾಕೊಳ್ಳಿ. ನೀವು 1 ಟನ್
15,990 ಖರೀದಿ ಮಾಡಿರ್ತಕ್ಕಂಥ ರೇಟು. ನೀವು ಪ್ರತಿ ತಿಂಗಳು 10,000 ಟನ್ ಖರೀದಿ ಮಾಡವ್ರೆ. ರಾಜನಗುಂಟೆಗೆ 1,000 ಟನ್ ಸಪ್ಲೈ ಆಗ್ತಾ ಇದೆ. ಇದಕ್ಕಿಂತ ಎಲ್ಲ ದೊಡ್ಡ ದೊಡ್ಡ ಇರ್ತಕ್ಕಂಥದ್ದು KMF ಫಂಡ್ ಅಲ್ಲಿ ಬರ್ತಕ್ಕಂಥವು. ಇಲ್ಲಿ ರಾಜ್ಯದ ಉದ್ದಗಲಕ್ಕೆ ಇದಾಗಿರ್ಬೋದು. ನೀವು ಹೋಗಿ ನೋಡ್ಬೋದು ಅಲ್ಲಿ ಎಲ್ಲಿ ಇದರಲ್ಲಿ ಫೀಡ್ ಫ್ಯಾಕ್ಟ್ರಿ ಮೊಲಾಸಿಸ್ ಘಟಕ ಹೋಗಿ ನೋಡ್ಬೋದು. ನಾವು ಬೀಗ ಹಾಕ್ಸಿದೀವಿ ಇವಾಗ 2,000 ಟನ್ ಸ್ಟಾಕ್ ಇದೆ. ಆಮೇಲೆ ರಿಪೋರ್ಟ್ ಯಾವುದು ಕೂಡ ನಾವು ಮಾಡಿಸಿದ ರಿಪೋರ್ಟ್ ಅಲ್ಲ, ಇದೆಲ್ಲ ಕೂಡ ಅವ್ರು ಮಾಡಿಸಿರೋದು. ಕರ್ನಾಟಕ ನಂದಿನಿ ಹಾಲು ಉತ್ಪಾದಕ ಸಹಕಾರಿ ಮಂಡಲದವ್ರು ಮಾಡಿಸಿರ್ತಕ್ಕಂಥ ರಿಪೋರ್ಟ್ ಇದ್ದವು. ಅವ್ರ ರಿಪೋರ್ಟ್ ಅಲ್ಲಿ ಎಷ್ಟಿದೆ? GM ಶುಗರ್ಸು 23% ಇದೆ, TRS. ಮೈಲಾರಿ ಶುಗರ್ಸ್ ಬರೀ 20% ಇದೆ. ರೈತರಿಗೆ ಮೋಸ ಅಲ್ವಾ ಮಾಡಿರ್ತಕ್ಕಂಥದ್ದು? ನಾವು ರೈತರು ಪರವಾಗಿದ್ದೀವಿ. ಯಾವುದೇ ಕಾರಣ ಕೂಡ ತಪ್ಪಿಸೋರಿಗೆ ಶಿಕ್ಷೆ ಕೊಡಿಸೋವರೆಗೂ ಕೂಡ ಬಿಡೋದಿಲ್ಲ ನಾವು. ಕರ್ನಾಟಕದ ಸಹಕಾರಿ ಕ್ಷೇತ್ರದಲ್ಲಿ ಸಹಕಾರಿ ವಲಯದಲ್ಲಿ ಬಹಳ ಗಟ್ಟಿಯಾಗಿ ಬೇರೂರಿರ್ತಕ್ಕಂಥದ್ದು ನಮ್ಮ KMF. ಸುಮಾರು 16 ಒಕ್ಕೂಟಗಳ ಮುಖಾಂತರ ಈ ಒಂದು ಅಸ್ತಿತ್ವಕ್ಕೆ ಬಂದಿರತಕ್ಕಂಥ KMF ರಾಜ್ಯದ ಹೈನುಗಾರಿಕೆಯಲ್ಲಿ ಒಂದು ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತಾ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನು ಹೈನುಗಾರಿಕೆಗೆ ಸರಬರಾಜು ಮಾಡ್ತಕ್ಕಂಥ KMFನ ಮುಖಾಂತರ ಸರಬರಾಜು ಆಗ್ತಕ್ಕಂಥ ಪಶು ಆಹಾರ ಇದೆಯಲ್ಲ, ಇದು ಮುಂಚೆ ಸಾಕಷ್ಟು ಗುಣಮಟ್ಟದಲ್ಲಿಂದ ಕೂಡಿತ್ತು. ಏಕೆಂದರೆ 2000ನೇ ಇಸ್ವಿನಲ್ಲಿ ಈ KMFಗೆ ನಾನೇ ಒಂದು ಬಾರಿ ಜೋಳನ ನಮ್ಮ ವೈಯಕ್ತಿಕ ತೋಟದಲ್ಲಿ ಬೆಳೆದಂಥ ಜೋಳನ ತಂದು ಕೊಡೋಕ್ಕೆ ಬಂದೆ. ಆಗ ಇಲ್ಲಿದ್ದಂಥ ಅಧಿಕಾರಿಗಳು ಗುಣಮಟ್ಟ ಚೆಕ್ ಮಾಡಿ ಚೆನ್ನಾಗಿರ್ತಕ್ಕಂಥ ಜೋಳನೇ ರಿಜೆಕ್ಟ್ ಮಾಡಿದ್ರು, ಗುಣಮಟ್ಟ ಇಲ್ಲ ಅಂತೇಳಿ. ನಾನು ಅವರ ಒಂದು ಅನಿಸಿಕೆ ಸರಿ ಇರ್ಬೋದು ಅಂತೇಳಿ ನಾನು ವಾಪಸ್ ಹೋದೆ ಅವತ್ತು. ಆದರೆ ಇವತ್ತು ಈ ಒಂದು ಕೆಲವು ವಿಷಯಗಳನ್ನು ಕೇಳ್ಪಟ್ಟಾಗ ನಮ್ಮ ಮನಸ್ಸಿಗೆ ಬರುತ್ತದೆ, ಇವತ್ತು ಏನು ಪಶು ಆಹಾರಕ್ಕೆ ಬಳಸ್ತಕ್ಕಂಥ ಜೋಳ ಇರ್ಬೋದು, ಹತ್ತಿ ಹಿಂಡಿ ಇರ್ಬೋದು, ಕಾಕಂಬಿ ಇರ್ಬೋದು, ಮೆಲಾಸಿಸ್, ಈ ಥರ ಬೇರೆ ಬೇರೆ ಕಚ್ಚಾ ಉತ್ಪನ್ನಗಳಿರ್ಬೋದು, ಈ ಎಲ್ಲ ಉತ್ಪನ್ನಗಳಲ್ಲೂ ಕೂಡ ದೊಡ್ಡ ಅವ್ಯವಹಾರವನ್ನು ಮಾಡಿ ಹೈನುಗಾರಿಕೆಗೆ ಒಂದು ಗಂಡಾಂತರ ತರ್ತಕ್ಕಂಥ ಒಂದು ಹಸುಗಳಲ್ಲಿ ಏನು ಕರು ಆಗ್ತಕ್ಕಂಥ ಶಕ್ತಿನೇ ಕ್ಷೀಣಿಸ್ತಕ್ಕಂಥ ಒಂದು ಟೆಕ್ನಾಲಜಿಗೆ ಇವರು ಮಾರು ಹೋಗಿದ್ದಾರೆ ಅಂತಂದರೆ, ಇವತ್ತು ಗೊತ್ತಿಲ್ಲದೆ ನಾವು ಬಳಸ್ತಕ್ಕಂಥ ರೈತರು ಅದನ್ನು ಯಾವ ರೀತಿ ಇದು ಮಾಡ್ಬೋದು? ಹಿಂಡಿ ಹಾಕಿ ಜಾಸ್ತಿ ಹಾಕಿದ್ರೆ ಜಾಸ್ತಿ ಹಾಲು ಬರುತ್ತೆ ಅನ್ನೋ ಒಂದು ಆಸೆ, ಇಲ್ಲ ಹಸು ಚೆನ್ನಾಗಾಗುತ್ತೆ ಅನ್ನೋ ಒಂದು ಆಸೆಯಿಂದ ನಾವು ಖಾಸಗಿ ಮಾರ್ಕೆಟಲ್ಲಿ ಬರ್ತಕ್ಕಂಥ ಹಿಂಡಿ, ಬೂಸ, ಹಿಂಡಿ ಇವೆಲ್ಲವನ್ನು ತ್ಯಜಿಸಿ ನಮ್ಮ ಒಕ್ಕೂಟದ್ದು ನಮ್ಮ ಸಂಸ್ಥೆ ಅಂತೇಳಿ ಪಶು ಆಹಾರವನ್ನು ತಗೊಂಡು ನಾವು ಹಾಕಿ ಇವತ್ತು ಹಸುಗಳಿಗೆ ನಾವು ಸಾಕಿ ಹಸುಗಳನ್ನ ಬದುಕೋಕ್ಕೆ ನಾವು ಸಾಕಿದ್ದೀವಿ. ಈ ಎಲ್ಲ ಗಂಡಾಂತರಗಳಿಂದ ನಾವು ಬದುಕಿರೋದೇ ಹಸು ಸಾಕೋಕ್ಕೆ ನಂಗೆ ಆಗ್ಬಿಟ್ಟಿದೆ. ಏಕೆಂದರೆ 5 ಬಾರಿ ಸಮೇನು ಕೊಡ್ತಿದ್ದೀನಿ ನಾನು ನಮ್ಮನೇಲಿ ಇರ್ತಕ್ಕಂಥ ಹಸುಗೆ. ಮುಂಚೆ ಇದ್ದಿದ್ದು 1 ಬಾರಿಗೆ ಫಲ ಆಗ್ತಿದ್ದು, 5 ಬಾರಿ ಸಮೇನು ಇದು ಮಾಡಿದ್ರು ಕೂಡ ಅದಕ್ಕೆ ಫಲ ಆಗಿಲ್ಲ. ಈ ಥರ ಮತ್ತು ಜೊತೆಗೆ ಇವರು ಗುಣಮಟ್ಟವನ್ನು ಕೇಳ್ತಾರೆ. ನಂಜಿನಿ ಪ್ಯಾಕೇಜಲ್ಲಿ ಇಷ್ಟು ಗುಣಮಟ್ಟ ಸರ್ಕಾರ ಕೊಡೋಂಥ ಪ್ರೋತ್ಸಾಹ ಧನಕ್ಕೆ ಏನು ಗುಣಮಟ್ಟ ಕೇಳ್ತಾರೆ, 8.5 SNF ಬಂದರೆ ಮಾತ್ರ ಆವತ್ತಿನ ಡೈರಿಲಿ ಸರಬರಾಜಾದಂಥ ಹಾಲಿಗೆ ₹5 ಪ್ರೋತ್ಸಾಹ ಧನ ಕೊಡ್ತೀವಿ ಅಂತೇಳಿ. ಇವರು ಇಷ್ಟೊಂದು ಕಳಪೆ ಇದು ಮಾಡಿದ್ರೆ ಗುಣಮಟ್ಟ, ಇವ್ರದೇ ಗುಣಮಟ್ಟ ಸರಿ ಇಲ್ಲ ಅಂದಾಗ ಆ ಹಸುನಲ್ಲಿ ಎಲ್ಲಿಂದ ಬರುತ್ತೆ ಗುಣಮಟ್ಟ? ನಾವು ಏನು ಹಾಕ್ತೀವೋ ಅದನ್ನು ಈಚೆ ಆ ಮುಖಾಂತರ ಹಾಲು ಬರುತ್ತೆ. ಅಲ್ಲ, KMF ಫುಡ್ ಅಂದರೆ ಅದಕ್ಕೊಂದು ವ್ಯಾಲ್ಯೂ ಇತ್ತು. ಆ ವ್ಯಾಲ್ಯೂನ ನಾವು ನಂಬಿ ಬಳಸ್ತಾ ಇದ್ದೀವಲ್ಲ, ನಮ್ಮ ನಂಬಿಕೆಗೆ ದ್ರೋಹ ಮಾಡ್ತಾ ಇದ್ದಾರಲ್ಲ ಇವರು. ಇವ್ರಿಗೆ ಏನ್ರಲ್ಲಿ ಹೊಡಿಬೇಕು ಮತ್ತು ಇವ್ರ ಮೇಲೆ ಏನು ಕ್ರಮ ತಗೊಬೇಕು? ಮೂಕ ಪ್ರಾಣಿಗಳು, ರೈತರಿಗೆ ಜೀವನಾಧಾರ. ಈಗ ಮನುಷ್ಯರಿಗೆ ಏನಾಗುತ್ತೆ ನಮಗೆ ಆಗುತ್ತೆ ಅನ್ನೋದನ್ನು ನೇರವಾಗಿ ಹೇಳ್ತಾನೆ. ಆ ಹಸುಗಳು ಹೈನುಗಾರಿಕೆಯಲ್ಲಿ ನಾವು ಏನಾಗ್ತೀವೋ ಅದನ್ನು ತಿನ್ನುತ್ತೆ. ಹಾಗಾಗಿ ಅಂಥ ಮೂಕ ಪ್ರಾಣಿಗಳ ಮೇಲೆ ಈ ಒಂದು ಭ್ರಷ್ಟಾಚಾರದ ಹೊರೆನ ಅವಕ್ಕೆ ನಷ್ಟನ ರೈತ ಅನುಭವಿಸೋದ್ರ ಜೊತೆಗೆ ಅದನ್ನು ಅನುಭವಿಸುವಂಥ ಮೂಗ ಪ್ರಾಣಿ ಇದ್ದಾವಲ್ಲ ಅವಕ್ಕೆ ಯಾವ ರೀತಿ ನಾವು ಪರಿಹಾರ ಕೊಡಬೇಕು, ತನಿಖೆ ಆಗಬೇಕು. ಈ ಎಲ್ಲ ಮಟ್ಟದಲ್ಲಿ ತನಿಖೆ ಆಗಬೇಕು. ಸಂಬಂಧಪಟ್ಟವ್ರನ್ನ ಟ್ರಾನ್ಸ್ಫರ್ ಮಾಡೋದಲ್ಲ, ಅಂಥವ್ರನ್ನ ಏನು ನಷ್ಟ ಪರಿಹಾರ ಅದು ಕೊಟ್ಟು ಅವ್ರನ್ನ ಜೈಲಿಗೆ ಕಳಿಸ್ತಕ್ಕಂಥ ಕೆಲಸ ಮಾಡಬೇಕು. ಈ ನಿಟ್ಟಿನಲ್ಲಿ ಅವರು ಕ್ರಮ ತಗೊಂಡಿಲ್ಲ ಅಂದರೆ ನಾವು ಈ ಒಂದು ವಿಷಯದ ಬಗ್ಗೆ ಉಗ್ರವಾದ ಮುಂದಿನ ದಿನಗಳಲ್ಲಿ ಇಡೀ KMFನಲ್ಲಿ ಸಾಕಷ್ಟು ಯಾವ ರೀತಿ ಹೋರಾಟ ನಡೀಬೇಕು ಆ ರೀತಿ ಹೋರಾಟನ ನಡೆಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ನಂದಿನಿ ಅನ್ನೋದು ವಿಶ್ವ ರಾಷ್ಟ್ರ ಮಟ್ಟಕ್ಕೆ ಒಂದು ಹೆಸರಿಗೆ ಇನ್ನೊಂದು ಹೆಸರು ನಂದಿನಿ ಅನ್ನೋದು. ಇದಕ್ಕೆ ಗುಣಮಟ್ಟ ನಂದಿನಿ ಅಂತಂದರೆ ಗುಣಮಟ್ಟ ಅಂದರೆ ನಂದಿನಿ. ಅದಕ್ಕೆ ಇವತ್ತು ಎಲ್ಲೋ ಒಂದು ಕಡೆ ನಮ್ಮ ಏನು ಇಲ್ಲಿ ಇದೇ ಸಂಸ್ಥೆಯ ಒಂದು ಅಂಗಸಂಸ್ಥೆ ಏನು ಇವತ್ತು KMF ಕರ್ನಾಟಕ ಹಾಲು ಮಹಾಮಂಡಳಿ ಇಂದ ಸರಬರಾಜು ಆಗ್ತಾ ಇರುವಂಥ ಪಶು ಆಹಾರ ಇವತ್ತು ಗುಣಮಟ್ಟ ತೀರಾ ಕಡಿಮೆ ಆಗಿದೆ. ಇದಕ್ಕೆ ಇವತ್ತು ನಾವು ಗುಣಮಟ್ಟ ನಂದಿನಿ ಹಾಲಿನ ಗುಣಮಟ್ಟ ಕಾಪಾಡೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ರೈತರುಗಳು. ಇವತ್ತು ರೈತರುಗಳನ್ನ ಗುಣಮಟ್ಟ ಕೊಡಿ ಅಂತ ರೈತರುಗಳ ಮೇಲೆ ಅಧಿಕಾರಿಗಳು ಇವತ್ತು ಕೇಳ್ತಾ ಇದ್ದಾರೆ. ಅಧಿಕಾರಿಗಳು ಕೇಳೋದ್ರಲ್ಲಿ ತಪ್ಪಿಲ್ಲ.
ಬಟ್ ರೈತರು 100% ಇವತ್ತು ಕೊಡೋದಕ್ಕೆ ರೆಡಿ ಇದ್ದಾರೆ. ಆದರೆ ಇವತ್ತು ನಮ್ಮ ಹಸುಗಳಿಗೆ ಉಪಯೋಗಿಸಿದಂಥ ಪಶು ಆಹಾರ ಸಪ್ಲೈ ಮಾಡ್ತಾ ಇರೋದು, ಸರಬರಾಜು ಮಾಡ್ತಾ ಇರೋದು ಕರ್ನಾಟಕ ಹಾಲು ಮಹಾಮಂಡಳಿಯಿಂದ. ಅದರಲ್ಲಿ ಇವತ್ತು ಯಾವುದೇ ರೀತಿಯ ಕಿಂಚಿತ್ತು ಗುಣಮಟ್ಟ ಇಲ್ಲ. ಇವತ್ತು ಯಾವ ರೀತಿ ಗುಣಮಟ್ಟ ಅಂತಂದರೆ, ನಮ್ಮ ಹಿಂದೆ ಸರಬರಾಜು ಆಗ್ತಾ ಇದ್ದಂಥ ಗುಣಮಟ್ಟ ಪಶು ಆಹಾರ ಇವತ್ತು ಚೀಲಗಳು ನಮ್ಮ ಡೈರಿಯಲ್ಲಿ ಇರ್ಬೋದು, ಮನೆಯಲ್ಲಿ ತಂದು ಹಾಕಿದ್ರೆ ಹೊರಗಡೆ ಹೋಗ್ತಾ ಇದ್ರೆ ಜನಕ್ಕೆ ಘಮ ಘಮ ಅನ್ನೋದು, ಆ ಥರ ಸ್ಮೆಲ್ ಬರ್ತಾ ಇತ್ತಂತ ಪಶು ಆಹಾರ ಇವತ್ತು ಎತ್ತಿ ಮೂಕಾಗಿ ಹಿಡ್ಕೊಂಡ್ರೆ ಸ್ಮೆಲ್ ಬರ್ತಾ ಇಲ್ಲ. ಅಂದರೆ ಗುಣಮಟ್ಟ ಅನ್ನೋದು ತೀರಾ ಕಳಪೆ ಆಗೋಗಿದೆ. ಇವತ್ತು ಕಳಪೆ ಆಗೋದಕ್ಕೆ ಕಾರಣ ಏನು ಅಂತಂದರೆ, ಇಲ್ಲಿನ ಕರ್ನಾಟಕ ಹಾಲು ಮಂಡಳಿ ಮಹಾಮಂಡಳಿ ಇರುವಂಥ ಅಧಿಕಾರಿಗಳು ಇವತ್ತು ಇದ್ರ ಬಗ್ಗೆ ಗಮನ ಇಲ್ಲ. ಗಮನ ಇಲ್ಲದಕ್ಕಿಂತ ಇಲ್ಲಿ ವ್ಯವಸ್ಥೆ ಕೆಟ್ಟಿದೆ. ಇಲ್ಲಿ ಏನು ಮಾನದಂಡದಲ್ಲಿ ಇವತ್ತು ಅದಕ್ಕೆ ಗುಣಮಟ್ಟ ಆಧಾರಿತವಾಗಿ ಉಪ ಉತ್ಪನ್ನಗಳನ್ನು ಇವತ್ತು ಅದಕ್ಕೆ ಹಾಕಬೇಕಾಗಿತ್ತು, ಅದು ಎಲ್ಲ ತೀರಾ ಕಳಪೆ ಗುಣಮಟ್ಟದಾಗಿದೆ. ಇವತ್ತು ಏನೋ ಒಂದು ಬ್ರ್ಯಾಂಡೆಡ್ ಒಂದು ಇಷ್ಟು ಗುಣಮಟ್ಟದ್ದು ಇವತ್ತು ಮಲಾಸಿಸ್ ಉದಾಹರಣೆ ಹೇಳಬೇಕು ಅಂತಂದರೆ, ಒಂದು ಮಲಾಸಿಸ್ ಅನ್ನೋದು 87% ಅಂದರೆ 85% ಮೇಲಿರಬೇಕು, ಮತ್ತು TRS ಅನ್ನೋದು 50%ಗಿಂತ ಮೇಲಿರಬೇಕು. ಆದರೆ ಇವತ್ತು ನಾನು ಪ್ರಾಡಕ್ಟ್ ಬಗ್ಗೆ ಹೇಳ್ತಾ ಇದ್ದೀನಿ, ಇವತ್ತು ಏನು ಸಾಂದ್ರತೆ ಅನ್ನೋದು ಇವತ್ತು 85% ಇರೋದು ಇವತ್ತು 89% ಒಳಗಡೆ ಇದೆ. TRS ಇವತ್ತು 50% ಇರೋವಂಥದ್ದು ಕೇವಲ 20ರಿಂದ 23% ಇದೆ. KMF ಒಂದು ಫೀಡು ಕಂಪ್ನಿ ಇದೆ. ಆ ಕಂಪ್ನಿಯಲ್ಲಿ ನಡೀತಕ್ಕಂಥ ಹಗರಣಗಳ ಬಗ್ಗೆ ಇವತ್ತು ಇಷ್ಟೇ ಅಲ್ಲ ಅಷ್ಟಲ್ಲ, ನಾವು ಒಳ್ಳೆ ಕ್ವಾಲಿಟಿ ಕೊಡ್ತೀವಿ, ನಮ್ಮ ಪಶು ಆಹಾರ ಅಷ್ಟು ಗುಣಮಟ್ಟ ಇಷ್ಟು ಗುಣಮಟ್ಟ ಅಂತ ಹೇಳ್ಕೊಂಡು ನಮ್ಮ ರೈತರಿಗೆ ಕಣ್ಣು ಮುಚ್ಕೊಂಡು ವಿಷ ಉಣಿಸ್ತಾ ಇದ್ದಾರೆ. ನಮಗೆಲ್ಲ ನಮ್ಮ ದನಗಳಿಗೆ ನಾವು ದ್ರೋಹ ಮಾಡ್ತಾಯಿದ್ದೀವಿ. ಈ ಒಂದು ವಿಚಾರ ಗೊತ್ತಾದಾಗ ನಾವು ಹಿಂದೆ ತಗೊತಾ ಇದ್ದಾಗ ಘಮ ಘಮ ಅನ್ನೋದು ಬಾಯಿಗೆ ಹಾಕ್ಕೊಂಡಿದ್ರೆ ಚಪ್ಪರಿಸಿದ್ರು ಏನು ರುಚಿ ಬರ್ತಾಯಿತ್ತು. ಇವತ್ತಿನ ದಿವಸದಲ್ಲಿ ಅದು ವಾಸನೆ ಬರ್ತಾದೆ, ಅದು ರುಚಿ ಅಲ್ಲ, ಗಮಲಲ್ಲ, ವಾಸನೆ ಬರ್ತಾದೆ. ಇಂಥ ಒಂದು ಫೀಡ್ ಕೊಟ್ಬಿಟ್ಟು ನಮ್ಮ ಕೈಗೆ ಒಳ್ಳೆ ಗುಣಮಟ್ಟ ಕೊಡ್ರಿ ಅಂತ ಅಧಿಕಾರಿಗಳು, ನಮ್ಮ ಕಾರ್ಯದರ್ಶಿ, ನಮ್ಮ ರೈತರಿಗೆ ಪ್ರಾಣ ಹಿಂಡ್ತಾರೆ. ನಾವು ಎಲ್ಲಿಂದ ತರೋಣ ಗುಣಮಟ್ಟನ? ಹಸಿನೊಳಗಡೆನೇ ಬರುದ್ದು, ನಾವು ಮಾಡೋಕ್ಕಾಗ್ತದ ಅದು? ಅಲ್ಲ ಸರ್, DK ಸುರೇಶ್ ಇದಾರಲ್ಲ ಸರ್ ಸರ್ಕಾರ. ಸರ್ DK ಸುರೇಶ್ ಏನು ಹೇಳ್ತಾರೆ ಅವರು? ಬೆಂಗಳೂರು ಡೈರಿಗೆ ಇದು ಕೊಡ್ತಾ ಇರೋರು ಯಾರು? KMFನವರು.